ಯಾರಾದ್ರೂ ಫಾಲೋ ಅಪ್ ಮಾಡಿದ್ರೆ ಮಾತ್ರ ಉತ್ತರ ಹೋಗ್ತಾ ಹೊತ್ತು, ಇಲ್ಲದ 1 ವರ್ಷ ಆದರೂ ಕೂಡ ನಿಮ್ಮ ನೋಡುವಾಗ ನಿಮ್ಮಲ್ಲಿ ರಿಪ್ಲೈ ಬರುವುದಿಲ್ಲ. ಅದಕ್ಕಾಗಿ ನಾವು ನಮ್ಮ ಡೆಪ್ಯೂಟಿ ಲೀಡರ್ ಅವರ ಲೀಡರ್ಶಿಪ್ ಒಂದು ಕಮಿಟಿ ಮಾಡಿದ್ದೆವು. ಯಾರಾದರೂ ಆನ್ಸರ್ ಅನ್ಸ್ಟಾರ್ ಪೆಂಡಿಂಗ್ ಇದ್ದರೆ ಅದನ್ನು ಆ ಕಮಿಟಿ ಮುಖಾಂತರ ಅಧಿಕಾರ ಕರೆಸಿ ಆದರೂ ಅದರಲ್ಲಿ ಕೆಲವರು ಬಂದು ಕೆಲವರು ಕೊಡ್ತಾರೆ, ಇನ್ನು ಕೆಲವರು ಕೊಡೋದಿಲ್ಲ. ಇದಕ್ಕೊಂದು ಅಂತಿಮ ಒಂದು ಫುಲ್ ಸ್ಟಾಪ್ ಹಾಕದಿದ್ರೆ ಇದು ಯಾವಾಗಲೂ ದೊಡ್ಡ ಮಟ್ಟದ ಸಮಸ್ಯೆ ಆಗುವ ವಿಚಾರ ಇವತ್ತು ಆಗ್ತದೆ. ಯಾಕೆಂತ ಹೇಳಿದರೆ ನೋಡಿ, ನಾವು ಇಷ್ಟ ಸೆಷನ್ ಎಲ್ಲ ಕರೆದು ನೀವು ಕೇಳಿದಂಥ ಪ್ರಶ್ನೆಗೆ ಒಂದು ಉತ್ತರ ಕೊಡ್ಲಿಕ್ಕೆ ಆಗದಿದ್ರೆ ಇದರ ಅರ್ಥ ಏನು ಬರ್ತದೆ? ಸದಸ್ಯರು ಯಾಕೆ ಪ್ರಶ್ನೆ ನಿಮಗೆ 4 ಕ್ವಶನ್ ಕೇಳಬೇಕು? ಆದ ಕಾರಣ ಅವರು ನಮಗೆ ಭಾವನೆ ಅರ್ಥ ಆಗ್ತದೆ. ಅದು ನಮ್ಮ ಜವಾಬ್ದಾರಿ ಇದೆ. ಮತ್ತೆ ನಾನು 3 ಸಲ ಕೂಡ ನಾನು ಹೇಳಿದ್ದೆ, ಮುಂಚೆ ಕೂಡ ಕಮಿಟಿ ಮಾಡಿದ್ದೇವೆ. ಈ ಸಲ 3 ದಿವಸ ನಾವು ಹೇಳ್ತಾ ಇದ್ದೇವೆ. ನಾವು ಅದು ಸೌಮ್ಯದಿಂದ ಇದ್ದೇವೆ ಅಂತೇನಿ ಅದು ನಮ್ಮ ವೀಕ್ನೆಸ್ ಅಂತ ಭಾವಿಸಬೇಡಿ. ಇದರಲ್ಲಿ ನಮ್ಗೆ ಯಾಕಂತ ಹೇಳಿ ಸರ್, ಈಗ ನೀವು ಡೆಪ್ಯೂಟಿ ಸ್ಪೀಕರ್ ನೇತೃತ್ವ ಒಂದು ಕಮಿಟಿ ಮಾಡಿ ಅದ್ರ ಮುಂದೆ ಅಲ್ಲ ನಿಮಿಷ ಅದ್ರ ಮುಂದೆ ಬರಬೇಕು, ಕರೆಸ್ಬೇಕು ಅಂತ ನಾನು ಡಾಕ್ಟರ್ ಪರಮೇಶ್ವರ್ ಕೇಳೋದು, ಈ ಕ್ವಶನ್ಗಳಿಗೆ ಉತ್ತರ ಕೊಡದೇ ಇರೋದ್ರ ಬಗ್ಗೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ. ಆಯ್ತು, ಈಗ 2 ವರ್ಷ ಸುರೇಶ್ ಕುಮಾರ್ ಅವರೇ ಕನ್ಫ್ಯೂಸ್ ಮಾಡಿ 1 ಸೆಕೆಂಡ್ ಡೆಪ್ಯೂಟಿ ಅವರು 1 ನಿಮಿಷ. ಆದ ಕಾರಣ ಯಾಕೆಂತ ಹೇಳಿದ್ರೆ ನಾವೀಗ ಮೊನ್ನೆದೇನು ಹೇಳ್ತಿದ್ದೇವೆ, ಸರ್ಕಾರ ಆ ಹೇಳಿದ್ದನ್ನು ಆ ಅಧಿಕಾರ ಕೆಲಸ ಮಾಡ್ತೆಂಬ ನಂಬಿಕೆಯಿಂದ ನಾವು ಮಾತಾಡಿಕೊಂಡು ಸುಮ್ಮನಿದ್ದೇವೆ. ಸುಮ್ಮನಿದ್ದೇನಂತ ಹೇಳಿಕೊಂಡು ಇದು ನನ್ನ ವೀಕ್ನೆಸ್ ಅಂತ ಅನಿಸೋದು ಬೇಡ. ಇದಕ್ಕೆ ಬಗ್ಗೆ ನಾವು ಒಂದು ಅಂತಿಮ ಇದಕ್ಕೆ ತರಲೇಬೇಕಾಗ್ತದೆ.